ಹಲೋ ಸ್ಟೂಡೆಂಟ್ಸ್, ಇದು ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಆ್ಯಂಡ್ ಸೈನ್ಸ್ ವಿಷಯದ ಫಸ್ಟ್ ಇಯರ್ ತರಬೇತಿದಾರರಿಗೆ ಮೆನ್ಸುರೇಷನ್ ಯೂನಿಟಿನ ಲೆಸನ್ ನಂಬರ್ 4 ಏರಿಯಾ ಆ್ಯಂಡ್ ಪೆರಿಮೀಟರ್ ಆಫ್ ಸರ್ಕಲ್ ಆ್ಯಂಡ್ ಸೆಮಿ ಸರ್ಕಲ್. ಮೆನ್ಸುರೇಷನ್ ಯೂನಿಟಿನ ಲೆಸನ್ ನಂಬರ್ 3 ಏರಿಯಾ ಆ್ಯಂಡ್ ಪೆರಿಮೀಟರ್ ಆಫ್ ಟ್ರಯಾಂಗಲ್. ಈ ವಿಡಿಯೋ ಕ್ಲಾಸ್ನಲ್ಲಿ ನಾವು ಏನೆಲ್ಲ ತಿಳಿದುಕೊಂಡಿದ್ದೇವೆ ನೋಡೋಣ. To calculate area and perimeter of a triangle, we need to know about properties and formulas related to a triangle. There are three types of triangle based on their measurement of angles. Those are acute angle triangle, right angled triangle and obtuse angled triangle. And there are three types of triangle based on their measurement of length of sides. Those are scalene triangle, isosceles triangle and equilateral triangle. We studied properties and formulas related to all these types of triangles and also solved the problems related to these triangles. Circle ಅಂದರೆ ವೃತ್ತದ ಗುಣಧರ್ಮವನ್ನು ತಿಳಿದುಕೊಳ್ಳೋಣ. ಸರ್ಕಲ್ ಅಂದರೆ ವೃತ್ತ. ಈಗ ವೃತ್ತವನ್ನು ಡ್ರಾ ಮಾಡಬೇಕು. ಈ ವೃತ್ತವನ್ನು ಡ್ರಾ ಮಾಡಬೇಕಾದ್ರೆ ನಮಗೆ ಒಂದು ಸ್ಥಿರ ಬಿಂದು ಅಥವಾ ಸೆಂಟರ್ ಪಾಯಿಂಟ್ ಇದರ ಅವಶ್ಯಕತೆ ಇದೆ. ವೃತ್ತ ಇದು ಈ ಸ್ಥಿರ ಬಿಂದುವಿನಿಂದ ಸಮಾನ ಅಂತರದಿಂದ ಸುತ್ತಿದ ಒಂದು ಪಥ ಮತ್ತು ಈ ಸ್ಥಿರ ಬಿಂದುವಿನಿಂದ ಪಥದ ನಡುವಿನ ಸಮಾನ ಅಂತರವನ್ನು ವೃತ್ತದ ತ್ರಿಜ್ಯ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಈ ಸ್ಥಿರ ಬಿಂದುವನ್ನು ನಾವು O ಎಂದು ಬರೆದುಕೊಂಡರೆ ಸಮಾನ ಅಂತರವನ್ನು ನಾವು B ಎಂದು ಗುರುತಿಸೋಣ. ಈ ಸ್ಥಿರ ಬಿಂದುವಿನಿಂದ ಸಮಾನ ಅಂತರವನ್ನು B ಎಂದು ಗುರುತಿಸೋಣ. ಆಗ OB ಇದು ಈ ವೃತ್ತದ ತ್ರಿಜ್ಯ ಅಥವಾ ರೇಡಿಯಸ್ ಎಂದು ಕರೆಯುತ್ತೇವೆ. ರೇಡಿಯಸ್. Radius is OB. ಈ ವೃತ್ತದ ಸುತ್ತಳತೆಯ ರೇಖೆಯನ್ನು ನಾವು ಪೆರಿಮೀಟರ್ ಎಂದು ಕರೆಯುತ್ತೇವೆ. ಪೆರಿಮೀಟರ್. ಇದನ್ನು ನಾವು ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಎಂದು ಕೂಡ ಕರೆಯಬಹುದು. ಪೆರಿಮೀಟರ್ ಸುತ್ತಳತೆ, ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್. ಈಗ ಈ ಸರ್ಕಂಫರೆನ್ಸ್ ಅಥವಾ ವೃತ್ತದ ಪರಿಧಿಯ ಮೇಲಿನ ಯಾವುದೇ ಎರಡು ಬಿಂದು ಅಥವಾ ಪಾಯಿಂಟ್ಗಳನ್ನು ಸೇರಿಸುವ ರೇಖೆಯನ್ನು ಕಾರ್ಡ್ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಎಂ ಮತ್ತು ಎನ್ ಇವು ಈ ವೃತ್ತದ ಪರಿಧಿಯ ಮೇಲಿನ ಎರಡು ಬಿಂದುಗಳಾದರೆ ಇವುಗಳನ್ನು ಸೇರಿಸುವ ರೇಖೆಯನ್ನು ಕಾರ್ಡ್ ಎಂದು ಕರೆಯುತ್ತೇವೆ. ಕಾರ್ಡ್. ಎನ್. ಈಗ ಡಯಾಮೀಟರ್ ಆಫ್ ಅ ಸರ್ಕಲ್ ಅಂದರೆ ಏನು ತಿಳಿದುಕೊಳ್ಳೋಣ. ಡಯಾಮೀಟರ್ ಅಂದರೆ ವೃತ್ತದ ವ್ಯಾಸ. ಒಂದು ವೃತ್ತವನ್ನು ಡ್ರಾ ಮಾಡ್ಕೋಬೇಕು. ಈಗ ಈ ವೃತ್ತದಲ್ಲಿ ಡಯಾಮೀಟರ್ ಡ್ರಾ ಮಾಡೋಣ. ಡಯಾಮೀಟರ್ ಡ್ರಾ ಮಾಡಬೇಕಾದ್ರೆ ನಮಗೆ ವೃತ್ತದ ಮೇಲಿನ ಯಾವುದೇ ಎರಡು ಪಾಯಿಂಟ್ಗಳು ಬೇಕು. ಈ ಎರಡು ಪಾಯಿಂಟ್ಗಳನ್ನು ಸೇರಿಸುವಾಗ ಅದು ವೃತ್ತದ ಸ್ಥಿರ ಬಿಂದು ಅಥವಾ ಸೆಂಟರ್ ಆಫ್ ಅ
ಸರ್ಕಲ್ ಮುಖಾಂತರ ದಾಟಿ ಹೋದರೆ ಅದನ್ನು ನಾವು ಡಯಾಮೀಟರ್ ಆಫ್ ಅ ಸರ್ಕಲ್ ಎಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್, ಈ ವೃತ್ತದ ಪರಿಧಿಯ ಮೇಲೆ 2 ಪಾಯಿಂಟ್ಗಳಿವೆ, ಎ ಮತ್ತು ಬಿ. ಈ 2 ಪಾಯಿಂಟ್ಗಳನ್ನು ಸೇರಿಸುವಾಗ ಅದು ವೃತ್ತದ ಸೆಂಟರ್ ಪಾಯಿಂಟ್ ಅಥವಾ ಸ್ಥಿರ ಬಿಂದುವಿನ ಮುಖಾಂತರ ಹಾದು ಹೋದರೆ ಅದನ್ನು ನಾವು ಈ ವೃತ್ತದ ಡಯಾಮೀಟರ್ ಎಂದು ಕರೆಯುತ್ತೇವೆ. ಈಗ ಡಯಾಮೀಟರ್ ಇದನ್ನು ಡಿ ಎಂದು ಬರೆದುಕೊಳ್ಳೋಣ. ಡಯಾಮೀಟರ್ ಈಸ್ ಈಕ್ವಲ್ ಟು ಡಿ ಈಸ್ ಈಕ್ವಲ್ ಟು ಎ ಬಿ. ಎ ಬಿ ಇದು ಈ ವೃತ್ತದ ಡಯಾಮೀಟರ್. ಈ ಎ ಬಿ ರೇಖೆಯಲ್ಲಿ 2 ರೇಡಿಯಸ್ಗಳಿವೆ. ಎ ಬಿ ಈಸ್ ಈಕ್ವಲ್ ಟು ರೇಡಿಯಸ್ ಓ ಎ ಪ್ಲಸ್ ಓ ಬಿ. ಈಗ ರೇಡಿಯಸ್ ಇದನ್ನು ಆರ್ ಎಂದು ಬರೆದುಕೊಳ್ಳೋಣ. ರೇಡಿಯಸ್ ಈಸ್ ಈಕ್ವಲ್ ಟು ಆರ್. ಈಗ ಎ ಬಿ ಈಸ್ ಈಕ್ವಲ್ ಟು ಎ ಬಿ ಇದು 2r. ಅಂದರೆ ಡಿ ಈಸ್ ಈಕ್ವಲ್ ಟು 2r. ಡಯಾಮೀಟರ್ ಇದರಲ್ಲಿ 2 ರೇಡಿಯಸ್ಗಳು ಇರುತ್ತವೆ. ಮತ್ತು ಈ ಈಕ್ವೇಷನನ್ನು ನಾವು ಈ ರೀತಿ ಕೂಡ ಬರೆಯಬಹುದು. ಆರ್ ಈಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ 2. ವೃತ್ತಕ್ಕೆ ಸಂಬಂಧಪಟ್ಟ ಸೂತ್ರಗಳು. ಫಾರ್ಮುಲಾಸ್ ರಿಲೇಟೆಡ್ ಟು ಸರ್ಕಲ್. ಫಾರ್ಮುಲಾಸ್. ಈಗ ಒಂದು ವೃತ್ತವನ್ನು ಡ್ರಾ ಮಾಡ್ಕೊಳ್ಳೋಣ. ಅದರಲ್ಲಿ ರೇಡಿಯಸ್ ಮತ್ತು ಡಯಾಮೀಟರ್ಗಳನ್ನು ಮಾರ್ಕ್ ಮಾಡ್ಕೋಬೇಕು. ಈ ವೃತ್ತದ ಸ್ಥಿರ ಬಿಂದು ಇದು ಓ. ಡಯಾಮೀಟರ್ ಮತ್ತು ರೇಡಿಯಸ್ಗಳನ್ನು ಡ್ರಾ ಮಾಡ್ಕೋಬೇಕು. ಎ ಬಿ ಇದು ಡಯಾಮೀಟರ್. ಓ ಬಿ ಇದು ರೇಡಿಯಸ್. ಈಗ ಈ ವೃತ್ತದ ಸುತ್ತಳತೆ ಅಥವಾ ಪೆರಿಮೀಟರ್ ಫಾರ್ಮುಲಾ. ಈಕ್ವಲ್ ಟು 2πr ಅಥವಾ ಇನ್ನೊಂದು ಫಾರ್ಮುಲಾ ಪೈ ಡಿ. ಏಕೆಂದರೆ ಡಿ ಈಸ್ ಈಕ್ವಲ್ ಟು 2r. ಈಗ ಇನ್ನೊಂದು ಸೂತ್ರ, ಏರಿಯಾ ಅಥವಾ ವಿಸ್ತೀರ್ಣ. ಏರಿಯಾ ಆಫ್ ಅ ಸರ್ಕಲ್. Formula to find out area of a circle is pi r square or pi d square divided by 4. ಏಕೆಂದರೆ r is equal to d divided by 2. ಈಗ ಸೆಮಿ ಸರ್ಕಲ್ ಅಂದರೆ ಅರ್ಧ ವೃತ್ತದ ಸೂತ್ರಗಳನ್ನು ತಿಳಿದುಕೊಳ್ಳೋಣ. ಸೆಮಿ ಸರ್ಕಲ್ ಅಂದರೆ ಅರ್ಧ ವೃತ್ತ. ಈ ಅರ್ಧ ವೃತ್ತದಲ್ಲಿ ಎ ಬಿ ಇದು ಈ ಅರ್ಧ ವೃತ್ತದ ಡಯಾಮೀಟರ್ ಆಗಿರುತ್ತದೆ. ಇದು ಡಿ. ಅರ್ಧವೃತ್ತದ ಡಯಾಮೀಟರ್. ಈ ಅರ್ಧವೃತ್ತದ ಸೆಂಟರ್ ಪಾಯಿಂಟ್ ಓ ಆಗಿದ್ದಲ್ಲಿ ಓ ಎ ಮತ್ತು ಒ ಬಿಗಳು ಈ ಅರ್ಧವೃತ್ತದ ರೇಡಿಯಸ್ ಆಗಿರುತ್ತವೆ. ನಾವು ಡಿ ಇದನ್ನು 2r ಎಂದು ಬರೆಯಬಹುದು. 2r
ಎ ಬಿ ಇಸ್ ಈಕ್ವಲ್ ಟು 2r. ಎ ಬಿ ಇಸ್ ಈಕ್ವಲ್ ಟು ಡಿ ಇಸ್ ಈಕ್ವಲ್ ಟು 2r. ಈ ಅರ್ಧ ವೃತ್ತದ ಸುತ್ತಳತೆಯು ಪೂರ್ಣ ವೃತ್ತದ ಸುತ್ತಳತೆಯ ಅರ್ಧ ಭಾಗ ಪ್ಲಸ್ ಲೆಂತ್ ಆಫ್ ಎ ಬಿ ಅಂದರೆ ಡಯಾಮೀಟರ್ ಆಗಿರ್ತದೆ. ಇದನ್ನೇ ನಾವು ಸೂತ್ರದಲ್ಲಿ ಬರೆಯೋಣ. ಪೆರಿಮೀಟರ್ ಇಸ್ ಈಕ್ವಲ್ ಟು ಪಿ. ಪಿ ಇಸ್ ಈಕ್ವಲ್ ಟು ಪೂರ್ಣ ವೃತ್ತದ ಸುತ್ತಳತೆಯ ಅರ್ಧ ಭಾಗ ಅಂದರೆ ಅರ್ಧ ಇಂಟು ಪೂರ್ಣ ವೃತ್ತದ ಸುತ್ತಳತೆಯ ಫಾರ್ಮುಲಾ 2πr ಇರುತ್ತದೆ ಪ್ಲಸ್ ಲೆಂತ್ ಆಫ್ ಡಯಾಮೀಟರ್ ಅಂದರೆ ಡಿ ಇಸ್ ಈಕ್ವಲ್ ಟು 2r. ಈ ಸೂತ್ರವನ್ನು ಸಿಂಪ್ಲಿಫೈ ಮಾಡಿದಲ್ಲಿ ನಮಗೆ πr ಪ್ಲಸ್ 2r ಆಗುತ್ತದೆ. ಈಗ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿ r ಕಾಮನ್ ಆದರೆ ಪೆರಿಮೀಟರ್ ಸೂತ್ರ r ಇಂಟು ಬ್ರಾಕೆಟ್ π ಪ್ಲಸ್ 2 ಆಗುತ್ತದೆ. ಅರ್ಧ ವೃತ್ತದ ಏರಿಯಾ ಇದು ಪೂರ್ಣ ವೃತ್ತದ ಅರ್ಧ ಆಗಿರ್ತದೆ. ಅದಕ್ಕೆ ನಾವು ಏರಿಯಾ ಇಸ್ ಈಕ್ವಲ್ ಟು half of area of circle. Half into area of circle is pi r square. ಇದು ಈ ಅರ್ಧವೃತ್ತದ ಏರಿಯಾ ಕಂಡುಹಿಡಿಯಲು ಸೂತ್ರ. pi r square divided by 2. pi r square divided by 2. ಸರ್ಕಲ್ ಮತ್ತು ಸೆಮಿ ಸರ್ಕಲ್ಗಳಿಗೆ ಸಂಬಂಧಪಟ್ಟಂತೆ ಸಿಂಪಲ್ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡಬೇಕು. ಎಕ್ಸಾಂಪಲ್ ನಂಬರ್ 1. The circumference of a circle is 44 cm. Find its area. ಎಕ್ಸಾಂಪಲ್ ನಂಬರ್ 1 ಇದಕ್ಕೆ ಸಂಬಂಧಪಟ್ಟಂತೆ ಗಿವನ್ ಡೇಟಾ ಬರ್ಕೋಬೇಕು. ಮೊದಲಿಗೆ ಸರ್ಕಲ್ ಡ್ರಾ ಮಾಡೋಣ. ದ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಈಸ್ 44 cm. ಸರ್ಕಂಫರೆನ್ಸ್ ಅಂದರೆ ಪೆರಿಮೀಟರ್. ಪಿ ಈಸ್ ಈಕ್ವಲ್ ಟು 44 cm. ಫೈಂಡ್ ಇಟ್ಸ್ ಏರಿಯಾ. ಎ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಏರಿಯಾ ಫೈಂಡ್ ಔಟ್ ಮಾಡಬೇಕಾದರೆ ಫಾರ್ಮುಲಾ area is equal to pi r square. Pi is equal to 22 divided by 7 is a fixed value. R ಇದನ್ನು find out ಮಾಡಬೇಕು. R is radius of this circle. ಈಗ P is equal to 2 pi r. 2 pi r is equal to 44. 2 into 22 divided by 7 into r is equal to 44. ಈ ಎಕ್ಸ್ಪ್ರೆಷನ್ ಸಿಂಪ್ಲಿಫೈ ಮಾಡಿದಾಗ r is equal to 44 divided by 2 into 7 divided by 22. ಇದನ್ನು ಸಿಂಪ್ಲಿಫೈ ಮಾಡಬೇಕು. 2 1s 2, 22s 22, 22. Answer 7 centimeter is answer. R is equal to 7 centimeter. ಈಗ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಏರಿಯಾ A is equal to pi r square. Pi is 22 divided by 7. R square is 7 into 7. ಇದನ್ನು ಸಿಂಪ್ಲಿಫೈ ಮಾಡಬೇಕು.
22 into 7 is 154 centimeter square is the area of this circle. This is the answer. Example number 2. Calculate the perimeter and area of a semicircle whose radius is 14 centimeter. ಮೊದಲಿಗೆ given data ಬರ್ಕೋಬೇಕು. Calculate the perimeter ಅಂದರೆ perimeter equal to P is equal to question mark and area is equal to A is equal to question mark. Semicircle whose radius is 14 centimeter ಅಂದರೆ radius is equal to radius of a semicircle is equal to 14 centimeter. ಈಗ ಮೊದಲಿಗೆ ಪೆರಿಮೀಟರ್ ಕ್ಯಾಲ್ಕುಲೇಟ್ ಮಾಡಬೇಕು. ಪೆರಿಮೀಟರ್ ಆಫ್ ಅ ಸೆಮಿಸರ್ಕಲ್ ಈಸ್ ಈಕ್ವಲ್ ಟು ಪೆರಿಮೀಟರ್ ಆಫ್ ಅ ಸೆಮಿಸರ್ಕಲ್ ಈಸ್ P is equal to R into bracket pi plus 2. P is equal to R is 14, pi is 22 divided by 7 plus 2. ಈಗ ಈ ಬ್ರಾಕೆಟ್ ಸಾಲ್ವ್ ಮಾಡ್ಕೋಬೇಕು. P is equal to 14 into bracket ಇದರಲ್ಲಿ ಎರಡು ಫ್ರ್ಯಾಕ್ಷನ್ಗಳಿವೆ. 22 divided by 7 plus 2 divided by 1. ಇದಕ್ಕೆ LCM ತೆಗಿಬೇಕು. 14 LCM is 7 and 7 ones are 1 7s are 22 plus 14. ಇದನ್ನು ಸಿಂಪ್ಲಿಫೈ ಮಾಡಿದಾಗ 14 into 36 divided by 7. P is equal to 14 into 36 divided by 7. ಈಗ 7 1s are 7 2s are 36 into 2 is 72 centimeters. Perimeter of a semicircle is 72 centimeter. ಈಗ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು. ಏರಿಯಾ ಆಫ್ ಅ semicircle is area is equal to 1 divided by 2 into pi r square. ಈಗ pi ಮತ್ತು r ವ್ಯಾಲ್ಯೂಗಳನ್ನು ಫಿಲಪ್ ಮಾಡ್ಕೋಬೇಕು. 1 divided by 2 into pi is 22 divided by 7 into r square is 14 into 14 because r is 14 centimeter. ಈಗ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಈಗ 2 7 1 7 2 ಈಗ 11 into 2 into 14 is equal to 22 into 14 is equal to 308 centimeter square. Area of a semicircle is 308 centimeter square. ಇಲ್ಲಿಗೆ ಮೆನ್ಸುರೇಷನ್ ಲೆಸನ್ ನಂಬರ್ 4 ಏರಿಯಾ ಆ್ಯಂಡ್ ಪೆರಿಮೀಟರ್ ಆಫ್ ಸರ್ಕಲ್ ಆ್ಯಂಡ್ ಸೆಮಿಸರ್ಕಲ್ ಕಂಪ್ಲೀಟ್ ಆಗಿರ್ತದೆ. ನೆಕ್ಸ್ಟ್ ಕ್ಲಾಸ್ ಈಸ್ ಮೆನ್ಸುರೇಷನ್ lesson number 5 area and perimeter of hexagon
and ellipse. Thank you.